ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋಂಥ ರಂಗೋಲಿಯನ್ನು ನಾನು ಹೇಳ್ಕೊಡ್ತೀನಿ. ಈ ಹಾರಗಳನ್ನು ತಂದಮೇಲೆ ನಾವು ಪೂಜೆ ಎಲ್ಲ ಆದಮೇಲೆ ಅದನ್ನು ಎಸ್ಬಿಡ್ತೀವಿ. ಇನ್ಮೇಲೆ ಎಸಿಬೇಡಿ. ಆ ಹಾರದಲ್ಲಿ ಒಂದು ಬ್ಲೂ ಕಲರ್ ರೌಂಡ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಬ್ಲೂ ಕಲರ್ ಈ ಚಕ್ರದ ಥರ ಇದು. ಹಾಗೆಯೇ ಈ ಹಾರದಲ್ಲಿ ಬರೋ ಮಣಿ, ಈಗ ಮಣಿನ ನಾನೆಲ್ಲ ಕಟ್ ಮಾಡಿ ಆ ಹಾರದಲ್ಲಿರೋ ಮಣಿಗಳನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಹೂವನ್ನೇ ಸಪ್ರೇಟ್ ಮಾಡ್ಕೊಳ್ತೀನಿ. ಆ ಹೂವನ್ನು ಕೂಡ ಎಸಿಬೇಡಿ, ಅದನ್ನು ಕೂಡ ಗಿಡಕ್ಕೆ ಹಾಕಿದರೆ ಅದು ಕೂಡ ಒಳ್ಳೆ ಗೊಬ್ಬರವಾಗುತ್ತೆ, ನಿಮ್ಮ ಗಿಡನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಈ ಮಣಿನೆಲ್ಲ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಹೂವೆಲ್ಲ ಒಂದು ಕಡೆ ಸಪ್ರೇಟ್ ಮಾಡ್ಕೊಳ್ತೀನಿ. ಈ ಚಕ್ರನೂ ಕೂಡ ಎತ್ತಿಟ್ಕೊಳ್ತೀನಿ. ಈ ಬ್ಲೂ ಕಲರ್ ಚಕ್ರನೇ ಇದೆ ನೋಡಿ, ಈ ಬ್ಲೂ ಕಲರ್ ಚಕ್ರನ ಇಟ್ಬಿಟ್ಟು ನಾನು ಒಂದು ಸಿಂಪಲ್ ಆಗಿರೋಂಥ ಒಂದು ರಂಗೋಲಿನ ಮಾಡಿ ತೋರಿಸ್ತೀನಿ. ಆಮೇಲೆ ಅದನ್ನು ಹೇಗೆ ಡೆಕೋರೇಷನ್ ಮಾಡ್ಬೋದು ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಯಿತು, ಈ ಹೂವನ್ನು ಸೈಡ್ ಎತ್ತಿಟ್ಕೊಂಬಿಡಿ. ಈಗ ಒಂದು ದಪ್ಪನೆ ರೊಟ್ಟನ್ನು ತೊಗೊಂಡ್ಬಿಟ್ಟು ಒಂದು ಅಳತೆಗೆ ಪ್ಲೇಟ್ ಇಟ್ಕೊಂಡಿದ್ದೀನಿ. ಸ್ಮಾಲ್ ರಂಗೋಲಿ ಮಾಡ್ತೀನಿ. ಆ ಸ್ಮಾಲ್ ಏನು ಪ್ಲೇಟ್ ಇದೆಯಲ್ಲ ಅದನ್ನು ಇಟ್ಕೊಂಡ್ಬಿಟ್ಟು ಈಗ ರೌಂಡ್ ಮಾರ್ಕ್ ಹಾಕಿ ನಾನು ಕಟ್ ಮಾಡ್ಕೊಳ್ತೀನಿ. ಆ ರೊಟ್ಟಿ ಪೀಸನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಅದಕ್ಕೆ ಕಟ್ ಮಾಡ್ಕೊಂಡು ಆದಮೇಲೆ ಫಸ್ಟ್ ರೌಂಡಾಗಿ ಕಟ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಒಂದು ವೆಲ್ವೆಟ್ ಕ್ಲಾತನ್ನು ಹಾಕಿಬಿಟ್ಟು ಗಮ್ ಹಚ್ಚಿಬಿಟ್ಟು ನಾನು ಒಂದು ವೆಲ್ವೆಟ್ ಕ್ಲಾತನ್ನು ಅಂಟಿಸಿ ರೆಡಿ ಮಾಡ್ಕೊಳ್ತೀನಿ. ಈಗ ನೋಡಿ ರೆಡಿ ಆಯ್ತಲ್ವಾ. ಈಗ ಈ ಏನು ಚಕ್ರ, ನಾನು ಹಾರದಲ್ಲಿರೋ ಚಕ್ರ ಏನು ತೊಗೊಂಡಿದ್ನಲ್ಲ ಆ ರೌಂಡ್ ಶೇಪು ಆ ಚಕ್ರ, ಅದನ್ನು ನಾನು ಇವಾಗ ಅಂಟಿಸೋದಕ್ಕಿಂತ ಮುಂಚೆ ನಾನು ಈಗ ಸೈಡಲ್ಲಿ ಇದಕ್ಕೆ ಲೇಸನ್ನು ಹಚ್ಕೊಳ್ತೀನಿ. ಗೋಲ್ಡ್ ಕಲರ್ ಒಂದು ಲೇಸನ್ನು ಹಚ್ಕೊಳ್ತೀನಿ. ಈ ಚಕ್ರನ ಆ ಪ್ಲೇಟ್ ಮೇಲೆ ಅಂಟಿಸ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಲೇಸ್ ಅಂಟಿಸ್ಕೊಳ್ತೀನಿ. ಗೋಲ್ಡ್ ಕಲರ್ ಲೇಸ್ ತೊಗೊಂಡಿದ್ದೀನಿ. ಈ ಗೋಲ್ಡ್ ಕಲರ್ ಲೇಸನ್ನು ಇದ್ರ ಸುತ್ತಲೂ ಬೇಕಾದ್ರೆ ಮಣಿ ಬೇಕಿದ್ರೆ ಮಣಿ ಹಚ್ಕೊಳ್ಳಿ, ಕುಂದನ್ಸ್ ಬೇಕಿದ್ರೆ ಕುಂದನ್ಸ್ ಹಚ್ಕೊಳ್ಳಿ. ನಾನು ಸಿಂಪಲ್ ರಂಗೋಲಿ ಅಲ್ವಾ, ಸೊ ಹಾಗಾಗಿ ಒಂದು ಲೇಸ್ ಅಷ್ಟೇ ಹಚ್ಕೊಂಡಿದ್ದೀನಿ. ಲೇಸ್ ಹಚ್ಕೊಂಡು ಆದಮೇಲೆ ಈಗ ಒಂದು ಕುಂದನ್ ಹಚ್ಕೊಳ್ತೀನಿ. ಸೆಂಟರ್ ಪಾರ್ಟಿಗೆ ಒಂದು ದೊಡ್ಡದಾಗಿರೋಂಥ ಒಂದು ಕುಂದನ್ ತೊಗೊಂಡಿದ್ದೀನಿ. ಆ ಕುಂದನ್ ಪೀಸನ್ನು ನಾನು ಗ್ಲೂ ಹಾಕಿಬಿಟ್ಟು ಸೆಂಟರ್ಗೆ ನೋಡಿ ಹೀಗೆ ಸೆಂಟರ್ಗೆ ಅಂಟಿಸ್ಕೊಳ್ತೀನಿ. ಈಗ ಇದು ರೆಡಿ ಆಯ್ತಲ್ವಾ. ಈಗ ನೋಡಿ ಮಧ್ಯಕ್ಕೆ ಚಕ್ರ ಎಲ್ಲ ಹಚ್ಚಿ ರೆಡಿ ಮಾಡಿಕೊಂಡೆ, ಕುಂದನ್ಸ್ ಎಲ್ಲ ಹಚ್ಚಿ ಈಗ ಸೈಡಿಗೆ ಅಂದರೆ ಆ ಏನು ರೊಟ್ಟಿಗೆ ವೆಲ್ವೆಟ್ ಕ್ಲಾತ್ ನಾನು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಈಗ ಸೈಡಿಗೆ ನಾನು ಗಮ್ ಹಚ್ಕೊಂಡು ಒಂದು ಅದಕ್ಕೂ ಸಹ ಒಂದು ಗೋಲ್ಡ್ ಲೇಸನ್ನು ನಾನು ಹಚ್ಕೊಳ್ತೀನಿ. ನೀಟಾಗಿ ಸ್ವಲ್ಪ ಜಾಸ್ತಿನೇ ಗಮ್ ಹಚ್ಕೊಳ್ಳಿ. ಕ್ಲೀನಾಗಿ ಹಬ್ಬಗಳೆಲ್ಲ ಬಂದಾಗ ಈ ರೀತಿ ಪುಟ್ಪುಟಾಣಿ ರಂಗೋಲಿ ಮಾಡಿಟ್ಕೊಂಡ್ರೆ ಎಷ್ಟು ಬೇಗ ನಮಗೆ ರಂಗೋಲಿ ಡೆಕೋರೇಷನ್ ಮುಗಿಯುತ್ತೆ ಅಂತ ನೀವು ಕೊನೆಯಲ್ಲಿ ಗೊತ್ತಾಗತ್ತೆ ನೋಡಿ, ತೋರಿಸ್ತೀನಿ ನಾನು ಎಷ್ಟು ಫಾಸ್ಟಾಗಿ ರಂಗೋಲಿ ಡೆಕೋರೇಷನ್ ಮಾಡ್ತೀನಿ ಅಂತ. ಈಗ ಇದು ಮಧ್ಯದಲ್ಲಿ ಹಚ್ಕೊಂಡಾಯಿತು, ಸೈಡ್ ಲೇಸು ಕೂಡ ಹಚ್ಕೊಂಡಾಯಿತು. ಈಗ ನೋಡಿ ರೆಡಿ ಆಯ್ತಲ್ವ. ಈಗ ಅದೇ ಸರದಲ್ಲಿ ಏನು ಮಣಿಗಳಿತ್ತಲ್ಲ ನೀವು ನೋಡಿದ್ರಲ್ಲ, ಮಣಿಗಳನ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದು, ಈಗ ಅಲ್ಲಲ್ಲೇ ಗ್ಲೂ ಹಚ್ಕೊಂಡು ಆ ಮಣಿಗಳನ್ನು ಹಚ್ಕೊಬೇಕೀಗ. ಆ ಮಣಿನೂ ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ, ಅದನ್ನು ಸೆಂಟರಲ್ಲಿ ಹಚ್ಬಿಟ್ರೆ ಎಷ್ಟು ಏನೋ ಒಂಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ ರಂಗೋಲಿ, ಪುಟಾಣಿ ರಂಗೋಲಿ ಏನೋ ಒಂಥರ ಗ್ರ್ಯಾಂಡಾಗಿ ಕಾಣಿಸೋ ಸಲುವಾಗಿ ಆ ಮಣಿನೂ ನಾನು ಎಸೆಯೋದಿಲ್ಲ, ಅದನ್ನು ಕೂಡ ನಾನು ಎಲ್ಲ ಇದ್ರ ಮೇಲ್ಗಡೆಗೆ ಹಚ್ಕೊಳ್ತಾ ಹೋಗ್ತೀನಿ. ಸುತ್ತಲೂ ಎಲ್ಲ ಕಡೆಗೂ ಹಚ್ಕೊಳ್ಬೇಕು. ಆಮೇಲೆ ಸೆಂಟರ್ಗೆ ಒಂದೊಂದು ಇಟ್ಕೊಳ್ತಾ ಹೋಗಬೇಕು. ಇದರ ಸೆಂಟರಿಗೆ ಒಂದೊಂದು ಇಟ್ಕೊಳ್ತಾ ಹೋಗಬೇಕು ಅಷ್ಟೆ. ಈಗ ನೋಡಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಈ ರಂಗೋಲಿ ರೆಡಿ ಆಯಿತು ನೋಡಿ. ಸಿಂಪಲ್ ಆಗಿರೋವಂಥ ಒಂದು ರಂಗೋಲಿ ರೆಡಿ ಆಯಿತು. ಈಗ ನಾನು 3 ರೆಡಿ ಮಾಡ್ಕೊಂಡಿದ್ದೀನಿ, 3 ಪ್ಲೇಟನ್ನು. ಇದನ್ನು ನಾನು ಡೆಕೋರೇಷನ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಎಷ್ಟು ಸಿಂಪಲ್ ಆಗಿದ್ರು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೋಡಿ ರಂಗೋಲಿ. ಅದನ್ನು ಎಸ್ಬಿಟ್ಟಿದ್ರೆ ಹೋಗಿಬಿಡ್ತಾ ಇತ್ತು, ಕಸದ ಬುಟ್ಟಿಗೆ ಹೋಗಿಬಿಡ್ತಾ ಇತ್ತು ಅಲ್ವಾ. ಈಗ ಹೇಗೆ ಡೆಕೋರೇಷನ್ ಮಾಡಬೇಕು ಅಂದರೆ ಫಸ್ಟ್ ಒಂದು ಪ್ಲೇಟ್ ಇಟ್ಕೊಳ್ತೀನಿ.
ಪುಟಾಣಿ ಪ್ಲೇಟು, ಅದ್ರ ಮೇಲ್ಗಡೆಗೆ ಈ ರಂಗೋಲಿ ಪ್ಲೇಟನ್ನು ಇಟ್ಕೊಳ್ತೀನಿ. ಈ ರಂಗೋಲಿ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇಟ್ಕೊಳ್ತೀನಿ. ಈಗ ಇದ್ರ ಸುತ್ತಲೂ ನಾನು ಹೂವನ್ನು ಜೋಡಿಸ್ಕೊಳ್ತೀನಿ. ಸೆಂಟರ್ ಒಂದು ಗಣೇಶ ಇಟ್ಕೊಂಡಿದ್ದೀನಿ. ಆ ಗಣೇಶ ಆಜು ಬಾಜು ಫ್ರಂಟಲ್ಲಿ ನಾನು ಈ ಏನು ಪುಟಾಣಿ ರಂಗೋಲಿ ಮಾಡ್ಕೊಂಡಿದ್ನಲ್ಲ ಇದನ್ನು ಇಟ್ಕೊಂಡು ಈಗ ಹೂವಿನ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ವಿಕ್ಕಾಗಿ ರೆಡಿ ಆಗುತ್ತೆ ಹೂವಿನ ಡೆಕೋರೇಷನ್. ನೋಡಿ ಆ ರಂಗೋಲಿ ಡೆಕೋರೇಷನ್ನೇ ಎಷ್ಟು ಕ್ವಿಕ್ಕಾಗಿ ರೆಡಿ ಆಗುತ್ತೆ ನೋಡಿ. ಆಯಿತು, ಇಷ್ಟೇ. ಈಗ ನೋಡಿ ಸೆಂಟರಲ್ಲಿ ಒಂದು ಗಣೇಶ ಇಟ್ಕೊಂಡಿದ್ದೀನಿ. ಏನು ಪುಟಾಣಿ ರಂಗೋಲಿ ಮಾಡ್ಕೊಂಡಿದ್ನಲ್ಲ ಸಾಕಲ್ವ. ಹಬ್ಬದ ಟೈಮಲ್ಲಿ ನಮಗೇನು ಟೈಮು ಇರೋಲ್ಲ, ಕಲರ್ಸ್ ಹಾಕೋಷ್ಟು ಟೈಮು ಇರೋಲ್ಲ, ಅಷ್ಟು ಪೇಷನ್ಸು ಇರೋಲ್ಲ. ಸೊ ಇಷ್ಟು ಮಾಡಿಬಿಟ್ರೆ ಸಾಕು. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನೀವು ಇಂಡೋರ್ ಆದರೂ ಇಟ್ಕೊಳ್ಳಿ, ಔಟ್ಡೋರ್ ಆದರೂ ಇಟ್ಕೊಳ್ಳಿ. ಅಂದರೆ ಮನೆ ಒಳಗಡೆನೂ ಬೇಕಾದರೆ ಈ ರೀತಿ ನೀವು ಇಟ್ಕೊಳ್ಬೋದು. ನೀವು ದೀಪಾವಳಿ ಹಬ್ಬ ಬಂದವಾಗ ಈ ರೀತಿ ದೀಪಗಳನ್ನು ಇಟ್ಟು ನೀವು ಡೆಕೋರೇಷನ್ ಮಾಡ್ಕೊಳ್ಬೋದು. ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿರೋವಂಥ ರಂಗೋಲಿ. ನೀವು ಟ್ರೈ ಮಾಡ್ತಿರೋ ತಾನೇ?